ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ನಾನು 2 ಮ್ಯಾಂಗೋ ತೊಗೊಂಡಿದ್ದೀನಿ ಐಸ್ ಕ್ರೀಮ್ ಮಾಡೋದಕ್ಕೆ. 2 ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ನಾನು. ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ಐಸ್ ಕ್ರೀಮ್ನ ಕಟ್ ಮಾಡಿ ಮ್ಯಾಂಗೋನ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಮ್ಯಾಂಗೋ ಪಲ್ಪ್ನೆಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಮಿಕ್ಸಿ ಮಾಡೋದಕ್ಕೆ ನಾನು ಇದನ್ನು ಈಗ ಈ ಮಾವಿನ ಹಣ್ಣಿನ ಪೀಸ್ಗಳನ್ನೆಲ್ಲ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕಿದ್ದಾಯಿತು. ಅದನ್ನ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ಮಿಕ್ಸಿ ಮಾಡಿದ್ದಾಯಿತು. ಅದಕ್ಕೆ ಹಾಲಿನ ಪೌಡರು 1 ಬೌಲು, ಕ್ರೀಮು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು ಅರ್ಧ ಬೌಲು ಸಕ್ಕರೆ, ಹಾಲು 1 ಬೌಲು, ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದನ್ನ ನಾನು ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಫುಲ್ಲು ನೈಸಾಗಿರಬೇಕು. ಫುಲ್ಲು ನಾನು ನೈಸಾಗಿ ಮಿಕ್ಸಿ ಮಾಡಿ ತಂದಿದ್ದೀನಿ. ಈಗ ಇದು ರೆಡಿ ಆಯಿತು ಮಿಕ್ಸಿ ಮಾಡಿದ್ದು. ಈಗ ಇನ್ನೂ ಒಂದು ಮ್ಯಾಂಗೋನ ನಾನು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಐಸ್ ಕ್ರೀಮ್ ಒಳಗಡೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಇದು ಮಧ್ಯದಲ್ಲಿ ಸಿಗ್ತಾ ಇದ್ರಿ ಅಂತ ಹೇಳಿ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಐಸ್ ಕ್ರೀಮ್ನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಐಸ್ ಕ್ರೀಮ್ ಜ್ಯೂಸನ್ನು ಈಗ ಅದರಲ್ಲಿ ಹಾಕ್ಕೊಂಡಿದ್ದಾಯಿತು. ಹೀಗೆ ಈ ಹದವಾಗಿರಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಮಾವಿನ ಹಣ್ಣಿನ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಧ್ಯದಲ್ಲಿ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಇದನ್ನು ನಾನು ಹಾಕ್ಕೊಂಡಿದ್ದಾಯಿತು. ಇದು ಒಂದು 8 ಗಂಟೆ ನಾವು ಫ್ರೀಝರ್ನಲ್ಲಿ ಇಡಬೇಕಾಗುತ್ತೆ. ಆಗ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ಅದನ್ನ ಹಾಕಿದ್ದಾಯಿತು. ಈಗ ಅದನ್ನ ನಾನು ಮುಚ್ಚಿದ್ದಾಯಿತು. ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ. ಈಗ ನಾನು ಇಟ್ಟಿದ್ದಾಯಿತು. ಈಗ ನಾನು ಅದನ್ನ ತಗೊಳ್ತಾ ಇದ್ದೀನಿ. ತೊಗೊಂಡು ಬಂದಿದ್ದೀನಿ. ಈಗ ಇದು ರೆಡಿಯಾಗಿದೆ. ನಾನು ನೈಟ್ ಇಟ್ಟಿದ್ದೆ, ಒಂದು ನೈಟು. ಈಗ ಇದು ರೆಡಿಯಾಗಿದೆ. ಒಂದು 8 ರಿಂದ 10 ಅವರ್ ಬೇಕು ಇದು ಐಸ್ ಕ್ರೀಮ್ ರೆಡಿ ಆಗೋದಕ್ಕೆ. ಫ್ರೀಝರ್ನಲ್ಲಿ ಇಟ್ಮೇಲೆ ನಾವು ಒಂದು 8 ರಿಂದ 10 ಅವರ್ ಆದಮೇಲೆ ನಾನು ತೆಗಿತಾ ಇರೋದು. ಒಂದು ನೈಟ್ ಇಟ್ಟಿದ್ದೆ ನಾನು. ಇದನ್ನು ತೆಗೆದು ಒಂದು 1/4 ಗಂಟೆ ಬಿಟ್ಟ ಮೇಲೆ ನಾವು ಇದನ್ನು ತೆಕ್ಕೊಳ್ಳೋಕ್ಕಾಗುತ್ತೆ. ಫ್ರೀಝರ್ನಿಂದ ತೆಗೆದಿದ ತಕ್ಷಣ ನಾವು ಇದನ್ನು ತೆಕ್ಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ನಾರ್ಮಲಿಗೆ ಬರಬೇಕಿದು. ಹಾಗಾಗಿ ಈಗ ಇದು ರೆಡಿಯಾಗಿದೆ. ಇದನ್ನ ನಾನೀಗ ತೆಗಿತಿದ್ದೀನಿ. ತೆಗೆದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಐಸ್ ಕ್ರೀಮು ತುಂಬ ಚೆನ್ನಾಗಿ ಬಂದಿದೆ. ಇದು ಈ ಥರ ನೀವು ಮಾಡಿ ಮನೆಯಲ್ಲಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದ.